ತಪ್ಪಿಲ್ಲ. ಅದರಲ್ಲಿ ನಾನು ಸ್ಟಾಫ್ ನಾನು ಕೇಳಾರ್ದೆ ಹೇಳಾರ್ದೆ ಝಡ್ಪಿ ಬಂದಿದ್ದಾರೆ. ಏನೋ ಕೆಲಸ ಇರ್ಬೇಕಂತ ನಾನು ಸುಮ್ಮನಾದೆ. ಅಲ್ಲಿ ಹೋಗೋವರೆಗೂ ನನ್ನ ವಿರುದ್ಧವಾಗಿ ನಂದು ಬೈಟ್ ಕೊಡ್ತಾ ಇದ್ದಾರೆ. ಒಂದು ಹೈಯರ್ ಆಫೀಸರ್ ಬಗ್ಗೆ ಬೈಟ್ ಕೊಡ್ಬೇಕಾಯ್ತು ಅಂದ್ರೆ ಅಟ್ಲೀಸ್ಟ್ ನನಗೊಂದು ಮಾತು ಕೇಳೂ ಕೂಡ ಇಲ್ಲ ಅವರು. ಏನು ತಪ್ಪು ಅಂತ ಕೂಡ ಕೇಳಿಲ್ಲ. ಸ್ಯಾಲ್ರಿ ಅಂತಾರೆ, ಸ್ಯಾಲ್ರಿ ಆಸ್ ಎ ನಂದು ಏನದ ಸ್ಯಾಲ್ರಿ ನಾನು ಕರೆಕ್ಟಾಗಿ ಮಾಡೀನಿ. ನಂದು ಇನ್ನೂ ನಮ್ಮ ಗ್ರಾಮ ಪಂಚಾಯತಿಲಿ ನಾನು ಬಂದ್ ಜಾಯ್ನ್ ಆದ್ಮೇಲೆ ನನ್ನ ಸ್ಪೆಸಿಮನ್ ಕೂಡ ಆಗಿಲ್ಲ. ನಮ್ಮ ಅಧ್ಯಕ್ಷರು ನನ್ನ ಸ್ಪೆಸಿಮನ್ ಕೂಡ ಕೊಟ್ಟಿಲ್ಲ ಎಲ್ಲಿವರೆಗೂ. ನೆಕ್ಸ್ಟು ಸ್ಯಾಲ್ರಿ ಅಂತೂ ನಮ್ಮ ಗೌರ್ಮೆಂಟ್ ಸ್ಯಾಲ್ರಿ ಎಷ್ಟು ಇರ್ತದೋ ಅಷ್ಟು ಕಂಪ್ಲೀಟ್ ಮಾಡೀನಿ. ಇವತ್ತು ಶಂಕರ್ರಾವ್ ಅಂತೇಳಿ ಮಾತಾಡಿದ್ದಾರೆ ವಾಟರ್ಮ್ಯಾನ. ಶಂಕರ್ರಾವ್ ಅವ್ರದ್ದು ಅನುಮೋದನೆ ಅದ, ಅನುಮೋದನೆ ಅದ. ಅವ್ರ ಸ್ಯಾಲ್ರಿ ಬಂದ ತಕ್ಷಣ ನಾ ಅಪ್ಡೇಟ್ ಅವ್ರು 3 ತಿಂಗಳು ಸ್ಯಾಲ್ರಿ ಆದ ತಕ್ಷಣ 3 ತಿಂಗಳು ಹಾಕಿನಿ. ಪೇ ಬಿಲ್ ರಿಜಿಸ್ಟರ್ ಕೂಡ ಇದೆ, ತಾವು ನೋಡ್ಕೋಬಹುದು. ಪೇ ಬಿಲ್ ರಿಜಿಸ್ಟರ್ ಕೂಡ ಇದೆ, ಪೂರಾ ಅಪ್ ಟು ಡೇಟ್ ಶಂಕರ್ ಅವ್ರ ಸ್ಯಾಲ್ರಿ ಅದ. ಆಮೇಲೆ ಅವ್ರ ಮಗನ ಮದುವೆ ಅದ ಅಂದ್ರೆ ಕೂಡ ಎಕ್ಸ್ಟ್ರಾ ಸ್ಯಾಲ್ರಿ ಮಾಡೀನಿ ನಾ. ಮಗಳ ಮದುವೆ ಅದ ಅಂದ್ರೆ ಮತ್ತೆ ಅವ್ರ ಹೆಂಡತಿಗೆ ಆರಾಮಿಲ್ಲ ಅಂದ್ರೂ ಕೂಡ ನಾ ಎಕ್ಸ್ಟ್ರಾ ಸ್ಯಾಲ್ರಿ ಮಾಡೀನಿ. ಆದ್ರೂ ಕೂಡ ನನಗೆ ಏನೋ ಉದ್ದೇಶಪೂರ್ವಕವಾಗಿ ನನಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ರಾಜ್ಕುಮಾರ್ ಅಂತ ಹೇಳಿ ಅವರು ವಾಟರ್ಮ್ಯಾನ್ ಅನುಮೋದನೆ ಅದ. ಅವರು ನನಗೆ ಬಿಲ್ ಕಲೆಕ್ಟರ್ ಅನುಮೋದನೆ ಮಾಡ್ಲಿಕ್ಕೆ ಬರ್ಕೊಡ್ರು ಅಂತ ಹೇಳಿದ್ರು, ಲೆಟರ್ ಬರೀರಿ ಅಂತ ಹೇಳಿದ್ರು. ಅದನ್ನ ಆಗಲ್ಲಪ್ಪ, ಈಗ ಆಲ್ರೆಡಿ ಒಬ್ರು ಬಿಲ್ ಕಲೆಕ್ಟರ್ ಹರ ನಮ್ಮ ಹತ್ರ ಒಬ್ರು ಬಿಲ್ ಕಲೆಕ್ಟರ್ ಹರ, ನಂಗೆ ಆ ರೀತಿ ಮಾಡಕ್ ಬರಲ್ಲ. ನಮ್ದೇನ ಅಷ್ಟು ಗ್ರೇಡ್ 1 ಪಂಚಾಯತಿ ಅಲ್ಲ, ಒಂದೇ ಬಿಲ್ ಕಲೆಕ್ಟರ್ ಸಾಕು ನಮ್ಗೆ ಅಂತ ಹೇಳಿ ನಾ ಸುಮ್ಮನಾದೆ. ಅಲ್ಲಿನಿಂದ ಇಲ್ಲಿವರೆಗೆ ಅವು ಒಟ್ಟ ಗ್ರಾಮ ಪಂಚಾಯತಿಗೆ ಬಂದಿದ್ದು ಮಿನಿಮಮ್ 6 ತಿಂಗಳು ಬಂದಿಲ್ಲ. ನಂಗೆ ರೀಸೆಂಟ್ ಆಗಿ 1 ತಿಂಗಳ ಒಳಗಡೆ ನನ್ ಮರ್ಕಲ್ ಜಾಯ್ನ್ ಆದ್ಮೇಲೆ ಮತ್ತೆ ಇಲ್ಲಿ ಬೇರೆ ಅಧಿಕಾರಿ ಬಂದ್ಮೇಲೆ 1 ತಿಂಗಳ ಬರ್ತಾ ಇದಾರ. ಬಂದು ನಾನೇನಂದಿನಿ, ನೋಡಪ್ಪ ನೀನು ವಾಟರ್ಮ್ಯಾನ್ ಅಂತೇಳಿ ಮಾಡ್ಲಿಕ್ಕೆ ಮಾಡು, ಅದ್ರ ಒಂದು ಫೋಟೋ ಹಾಕು ಅಂತ ಹೇಳಿದ್ನ ಅಷ್ಟೇ. ಒಂದು ಫೋಟೋ ಹಾಕ್ರಿ, ದಿನ ಟ್ಯಾಕ್ಸ್ ವಸೂಲಿಗೆ ಹೋಗ್ನು ಒಂದು ಫೋಟೋ ಹಾಕ್ರಿ, ಇದಕ್ಕೆ ವಾಟರ್ಮ್ಯಾನ್ ಅಂತ ಹೇಳಿ ನೀರ್ ಬಿಡ್ಲಕ್ಕೆ ಹೋಗ್ನು ಒಂದು ಫೋಟೋ ಹಾಕ್ರಿ ಅಷ್ಟೇ ಕೇಳಿರೋದು. ಮತ್ತೆ ನಾನು ಅದಕ್ಕೆ ಬಿಟ್ಟು ಏನು ಕೇಳಿಲ್ಲ. ಏನು ಬೇರೆ ನನ್ನ ಪರ್ಸನಲ್ ಕೆಲಸ ಹೇಳಲ್ಲ, ನನ್ನ ಮನೆ ಕೆಲಸ ಹೇಳಲ್ಲ, ಆಸ್ ಆಫೀಸ್ ಕೆಲಸ ಅಷ್ಟೇ. ಈ ರೀತಿ ಮಾಡಿ ನಾವು ಗ್ರೂಪ್ನಾಗ ಹಾಕಕ್ಕೆ ಗೊತ್ತಾಗ್ತದ. 6 ತಿಂಗಳಾಯ್ತು ಅವ್ರು ಬರ್ತಾನೆ ಇಲ್ಲ. ನಂಗೆ ಅಟೆಂಡೆನ್ಸ್ ಕೊಡಲ್ಲ ಹೊಂಟ್ರ ಅಂತ ಹೇಳಿ ಅಧ್ಯಕ್ಷರಿಗೆ ಕರ್ಕೊಂಡ್ ಬಂದ್ರು. ಸೋಮವಾರ ದಿನ ಅಧ್ಯಕ್ಷರು ಹೇಳಿದ್ರು, ಮೇಡಮ್ ನಾಳೆ ನಡೆದು ಫೋಟೋ ಹಾಕ್ರಪ್ಪ. ಅಧ್ಯಕ್ಷರು ಹೇಳಿದ್ರು ಆಯ್ತು ಹಾಕ್ತೆ ಅಂದ್ರು. ನಿನ್ನೆ ಕೂಡ ಬರ್ಲಿಲ್ಲ. ಅವ್ರು ಉಲ್ಲಾಸಿನಿ ಮೇಡಮ್ ಹತ್ರ 25,000 ರೂಪಾಯಿ ತಗೊಂಡ ನಾವು ಮುಟೇಶನ್ ಮಾಡ್ಲಾಕ. ಅವ್ರು ನನ್ ಪದೇ ಫೋನ್ ಹಚ್ಲತ್ತಾರ, ಪದೇ ಫೋನ್ ವಾಟರ್ಮ್ಯಾನ್ 25,000 ರೂಪಾಯಿ ತಗೊಂಡು ಫೋನ್ ಪೇ ಹಾಕೊಂಡನ, ಉಳಿದಿದ್ದು ಕ್ಯಾಶ್ ತಗೊಂಡನಂತ. ಅವ್ರು ಪದೇ ಫೋನ್ ಹಚ್ಲತ್ತಾರ. ಅದು ಆಗಲ್ಲ ಮುಟೇಶನ್ ಅಂತ ಹೇಳಿ ನಾ. ಮತ್ತೆ ಇವ್ರು ರೊಕ್ಕ ತಗೋಬೇಕಾಗಿತ್ತು ಅವ್ರ ಹತ್ರ. ನನ್ನ ಹೆಸರು ಹೇಳಿ ರೊಕ್ಕ ತಗೊಂಡು ನನಗೆ ಬ್ಲೇಮ್ ಮಾಡ್ತಾರೆ. ಅದ್ರ ಸಂಬಂಧ ಅವ್ರಿಗೆ ಯಾರು ಕುಮ್ಮಕ್ಕದನೋ, ಬಾಡಿ ಕುಮ್ಮಕ್ಕದನೋ, ಯಾರು ಕುಮ್ಮಕ್ಕದನೋ ವಿನಾಕಾರಣ ನನಗೆ ಹರಾಸ್ಮೆಂಟ್ ಮಾಡತ್ತಾರ. ನಾ ಸೆಕ್ಯೂರ್ ಸಲ ನಂದು ಇದು ಕಾಪಾಡ್ಕೊಳಕ ನಾ ಪೊಲೀಸ್ ಮೊರೆ ಹೋಗ್ಬೇಕಂತ ವಿಚಾರ ಮಾಡಿದ್ದೆ. ನಮ್ಮ ಮಹಿಳಾ ಅಧಿಕಾರಿ ಇದ್ದೀನಿ, ನನಗೆ ಇಲ್ಲಿ ಜೀವಕ್ಕೆ ಅಪಾಯ ಅದ. ನನಗೆ ಜೀವ ಬೆದರಿಕೆ ಹಾಕ್ತಾರ, ಯಾವಾಗ ಏನ್ ಮಾಡ್ತಾರ ಗೊತ್ತಿಲ್ಲ. ವಿನಾ ನನಗೆ ಕೇಳಾರ್ದೆ ಒಂದು ಹೈಯರ್ ಅಫ್ಸರ್ ಬಲ್ ಹೋಗಿ ಅವ್ರು ಬೈಟ್ ಕೊಡ್ತಾರ ಅಂದ್ರೆ ಇನ್ನು ಏನ್ ಮಾಡ್ಬೋದು ಅಂತ ಹೇಳಿ ಗೊತ್ತಾಗ್ತದೆ ಇವ್ರಿಗೆ. ಮುಂದೆ ಏನ್ ಮಾಡ್ಬೋದು ಇವರು? ಮೇಡಮ್ ಮತ್ತೆ ನೀವು ಅವ್ರಿಗೆ ಅಟೆಂಡ್ ಇಲ್ಲ ಅಂತಲ್ಲ, ಯಾಕೆ? ಯಾರಿಗೆ ಕೇಳ್ಯಾರ ಅವರು? ನನ್ ಕೇಳ್ತಾರ? ಒಂದ್ ಸರ್ತಿ ನಿಮ್ಗೆ ಕೊಟ್ಟರೆ ಮತ್ತೊಂದು ಸೆಕ್ರೆಟರಿ ಅಲ್ಲ, ದೇವೇಂದ್ರ ಅಲ್ಲ, ಅವ್ರಿಗೆ ಕೊಡ್ತೀನಿ, ಅವ್ರಿಗೆ ಕೊಡಲ್ಲ. ಅವರು ಸ್ಟಾಫ್ ಯಾರಲ್ಲ. ಅಟೆಂಡೆನ್ಸ್ ಹಾಕ್ಬೇಕು, ಓಡೋಗ್ಬೇಕು. ಅಟೆಂಡೆನ್ಸ್ ಹಾಕೋದು ಹೋಗೋದು. ಆಫೀಸ್ ಕೆಲಸ ಜೀರೋ, ಏನು ಕೆಲಸ ಮಾಡಲ್ಲ. ನನ್ಗೆ ಸೋಷಿಯಲ್ ಆಡಿಟ್ ನಡೆದಾಗ ಫೈಲ್ ಕಂಪ್ಲೀಟ್ ಮಾಡ್ರಂದ್ರೆ ಒಬ್ಬರು ಬರಲ್ಲ. ಫೋನ್ ಹಚ್ಚಿದ್ರೆ ಫೋನ್ ಎತ್ತಲ್ಲ. ಫೋನ್ ಎತ್ತಿದ್ರು ಕೂಡ ನಿಮ್ಮ ಮಾತು ಏನ್ ಕೇಳಲ್ಲ ನಾವು. ಹೀಗೆ ಸೀದಾ ನೀವೇನ್ ಕೇಳ್ಬೇಕಾಗಿಲ್ಲ ನಮಗ, ನಿಮ್ಮ ಮಾತು ಕೇಳಲ್ಲ ನಾವು ಅಂತಾರೆ ಸೀದಾ. ಯಾರು ಕುಮ್ಮಕ್ಕದವ್ರಿಗೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ನಮ್ಗೆ. ಕೊಟ್ಟಿನಿ, ಈಗ ಸಿ ಅವ್ರಿಗೆ ಕೊಟ್ಟಿನಿ ಲೆಟರು, ಕೊಟ್ಟಿನಿ, ಏನೂ ರಿಪ್ಲೈ ಬಂದಿಲ್ಲ, ಏನೇನ್ ರಿಪ್ಲೈ ಇಲ್ಲ. ಆಮೇಲೆ ಇವ್ರು ಬಿಲ್ ಕಲೆಕ್ಟರ್ ಈಗ ಆಡಿಟ್ ರಿಪೋರ್ಟ್ ಅದ 6,18,000 ರೂಪಾಯಿ ಕಟ್ಟೋದದ. ಒಂದು ಆಡಿಟ್ ರಿಪೋರ್ಟ್ ಈಗ 50,000 ಹಾಕ್ಯಾರ ನೋಡ್ರಿ. ಇದು ಆಡಿಟ್ ರಿಪೋರ್ಟ್ ಕೂಡ ನಂದು ರೊಕ್ಕನೇ ಕಟ್ಟೋದಿಲ್ಲ ಅಂತ ಹೇಳ್ತಾನ. ನಮ್ಮ ಮನ ಬಂದಂತೆ ಬೇಕಾಬಿಟ್ಟಿಯಾಗಿ ರಿಸಿಪ್ಟ್ ಹರಿತಾನ. ಮನ ಬಂದಂತೆ ತನ್ನ ಲಾಗಿನ್, ಮನ ಬಂದಂತೆ ಯಾರಿಗೆ ಬೇಕಾಗಿದ್ದು ಒಂದೇ ನಂಬರ್ ಎಷ್ಟು ರಿಸಿಪ್ಟ್ ಕೊಟ್ಟಾನ ಈಗ ಇದನ್ನು ತೋರಿಸ್ತೀನಿ ನಿಮ್ಗೆ. ಒಂದೇ ನಂಬರ್ ಬೇಕಾದಂತೆ ರಿಸಿಪ್ಟ್ ಕೊಡ್ತಾನ. ಕೇಳಿದ್ರೆ ಏನು ಆಯ್ತ್ರಿ ಮೇಡಮ್, ಆಯ್ತು, ಏನ್ ಮಾಡ್ಕೋತೀರಿ ಮಾಡ್ಕೋರಮ್ಮಂತ ಉತ್ತರ ಅದ ಇವ್ರ ಹತ್ರ. ಗಮನಕ್ಕಿದೆ. ಬರೀ ಎಲ್ಲರೂ ಅವ್ರಿಗೆ ಸಪೋರ್ಟಿವ್ ಹರ, ಒಂದೇ ರಸೀದಿನ ಬೇರೆ ಬೇರೆ ಇಲ್ಲ. 7,000 ಅಂತ ತಿಳ್ಕೊರಿ, 3,000 3,4 ರಸೀದಿ ಹರಿತಾರೆ ಒಂದೇ ನಂಬರ್. ಇದು ಒಂದೇ ನಂಬರ್ ರಸೀದಿ. ಬರಲ್ಲ, ಇದು ಫ್ರಾಡ್. ಅವ್ರು ಬಹಳ ಜನ ಒಂದ್ ಸರ್ತಿ ಬಂದ್ ಬಹಳ ಜನ ಬೈದ್ರು. ನನ್ನ ಗಮನಕ್ಕೆ ಬಂದ್ಮೇಲೆ ನಾನು ನೋಟಿಸ್ ಕೂಡ ಕೊಟ್ಟಿದ್ದೆ, ಈ ರೀತಿ ಮಾಡಬೇಡ ಅಂತ ಹೇಳಿ. ಆಮೇಲೆ ಕೆಲವು ಸದಸ್ಯರು ಕಂಪ್ಲೇಂಟ್ ಕೂಡ ಕೊಟ್ಟಾರೆ ಇದ್ರ ಬಗ್ಗೆ ಟಿಪಿಗೆ.
ಅದನ್ನು ತಳ್ಕೊಂಡು ಕನ್ವಿನ್ಸ್ ಮಾಡಿ ಹೇಳಿದೆ, ನೋಡಪ್ಪ ಇದು ಸರಿ ಅಲ್ಲ, ನೋಡಿ ನಿನ್ನ ನೌಕರಿ ಹೋದ್ರೆ ನನ್ಗೇನ್ ಇದು ಇಲ್ಲ, ಮಾಡಬೇಡ ಈ ರೀತಿ ಅಂತ ಹೇಳಿ ಕೂಡ ಹೇಳಿದೆ. ಅದು ಕೂಡ ಕೇಳಿಲ್ಲ ಅವರು. ನಾ ಏನಾರ ಹೇಳ್ತೀನಲ್ಲ, ಆಯ್ತು, ಮಾಡ್ತೀನಿ, ಇದೇ ಹಾರೈಕೆ ಉತ್ತರ. ಈ ಕೆಲಸ ಇವತ್ತು ಹೇಳಿ ಈ ಕೆಲಸ ಒಟ್ಟ ಆಗಲ್ಲ ಅವನಿಂದ. ಮೇಡಮ್ ಈಗ ಅವ್ರು ಸೆಲೆಕ್ಷನ್ ಟ್ಯಾಕ್ಸ್ ಕಲೆಕ್ಷನ್ ಏನು ಅವರು ಏನು ಬಳಸ್ಕೊಂಡಿದ್ದಾರೆ? 1.5 ಲಕ್ಷ ಹಾಕೈಕ ಆಡಿಟ್ ರಿಪೋರ್ಟ್ ಇದೆ. ಇದು ಅಂತೂ ಸುಳ್ಳು ಹೇಳಲ್ಲ. ಆಡಿಟ್ ರಿಪೋರ್ಟ್ ಈ ಹೊಸ ಹಾಕಿದಾರೆ ನೋಡ್ರಿ ಲೆಟರ್. ಅದು ಉಸಿಲಿ ಮಾಡಿ ಮೇಡಮ್ ಸ್ವಂತ ಖರ್ಚು ಮಾಡ್ಯಾರ. ಕೆಲವೊಂದು ನಾ ಪಂಚಾಯತಿದಿಂದ ಖರ್ಚು ಮಾಡಕ್ ಹೇಳೀನಿ, ಅದು ಕೂಡ 1.5 ಲಕ್ಷ ರೂಪಾಯಿ ನಾ ಜಮಾ ಖರ್ಚು ಮಾಡ್ಕೊಟ್ಟಿನಿ ಕೂಡ. ಅದು ಜಮಾ ಖರ್ಚು ಕಟ್ಟಿಲ್ಲ, ಬ್ಯಾಂಕಿಗೆ ಕಟ್ಟಿಲ್ಲ. ಅದು ಜಮಾ ಖರ್ಚು ಅಂದ್ರೆ ವಸೂಲಿ, ನಮ್ ಚೆಕ್ ಬರೀತವ್ರ ಹೆಸರಿಗೆ, ಅದು ಜಮಾ ಮಾಡಿ ಅಮೌಂಟ್ ಡ್ರಾ ಮಾಡಿ ಮತ್ತೆ ಕಟ್ಟಬೇಕು. ಅದು ಕೂಡ ಕಟ್ಟಿಲ್ಲ. ಡ್ರಾ ಮಾಡ್ಕೊಂಡಾರ ಅಷ್ಟೇ ಕೇಳ್ತಾರ. ಅದು ಕೂಡ ಅದ ರಿಪ್ಲೈ ಪಾಶೀಟ್ ಕೊಡ್ತೀನಿ ನಾನು ನಿಮ್ಗೆ. ಈಗ ಮೇಡಮ್ ಎಷ್ಟು ದಿನ ಅವ್ರಿಗೆ ಯಾವ್ದೋ ಹಿಂದ ಸಪೋರ್ಟಿವ್ ಅವ್ರ, ಅವರು ಬಾಡಿ ಸಪೋರ್ಟ್ ಅದ ಅವ್ರಿಗೆ. ಪಂಚಾಯತಿದಲ್ಲಿ ಏನೇನ್ ನಡೀತದೆ ಎಲ್ಲ ರಿಪ್ಲೈ ಇಡ್ತಾರ. ಮೇಡಮ್ ಎಷ್ಟಕ್ ಬಂದ್ರು, ಎಷ್ಟಕ್ ಹೋದ್ರು, ಎಲ್ಲಿಗೆ ಹೋದ್ರು. ಯಾಕೆ ಇವೆಲ್ಲ ಜಾಸೂಸಿಗಳು? ಇವ್ರು ಕೆಲಸ ಮಾಡ್ಲಕ್ ಬಂದಾರ, ನಾನ್ ಜಾಸೂಸಿ ಮಾಡಕ್ ಬಂದಾರ. ಬಾಡಿ ಅಂದ್ರೆ ಮೇಡಮ್ ಉಪಾಧ್ಯಕ್ಷರ ಸಪೋರ್ಟ್ ಅದ ಅವ್ರಿಗೆ, ಬಾಡಿ ಸದಸ್ಯರ ಸಪೋರ್ಟ್ ಅದ, ಕೆಲವೊಂದು ಸದಸ್ಯರ ಸಪೋರ್ಟ್ ಅದ. ಆಮೇಲೆ ಆಫೀಸ್ ನಿಂದ ಎಲ್ಲಾ ಕಡತಗಳು ಕಳು ಆಗ್ತಾವ ನಮ್ಮ ಹತ್ರ. ಆಫೀಸ್ ನಿಂದ ಎಲ್ಲಾ ಕಡತಗಳು ಕಳು ಆಗ್ತಾವ. ಬಿಲ್ ಕಲೆಕ್ಟರ್ ಕೊಟ್ಟಾರ ಅಂತ ಹೇಳಿ ಹೇಳಿದಾರ ಅವರು. 2 ಕಡತಗಳು ಕಳು ಆಗಿದಾವ ನಮ್ಮ ಹತ್ರ. 2 ಫೈಲ್ ಹೋಗಿದ್ವು. 2 ಫೈಲ್ ಯಾವ ಅಧ್ಯಕ್ಷ ಕೊಡ್ತೀನಿ. ಹೊಸ ಡೇಟಿನಾಗ ಇದೆಯೋ ಕೊಟ್ರೆ ಕೊಡ್ಬೇಕು. ನೀವು ಈಗ ನೀವು ಕೇಳ್ತೀವಿ ಇಲ್ಲ ಹೇಳ ಅವಂದು ಇಲ್ಲಿ ನಮ್ಮ ಮೇಲೆ ಗುಂಡಾವರ್ತನೆ ನಡೆದದ. ನೀವು ವಿಡಿಯೋ ಮಾಡಿ ಕರೆಕ್ಟ್ ಆಗಿ ಗುಂಡಾವರ್ತನೆ ನಡೆದ.